ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯೋರೇ ಹೆಚ್ಚು. ಇಂಥ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಧ್ಯಮ ವರ್ಗದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋ ಮೂಲಕ ಮಾದರಿಯಾಗಿದ್ದಾನೆ. ಹರ್ಮನ್ದೀಪ್ ಸಿಂಗ್ ಸರ್ಕಾರಿ ಶಾಲೆಯಲ್ಲಿ ಓದಿ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿ. ಪಂಜಾಬ್ನ ಬಟಿಂಡಾ ಜಿಲ್ಲೆಯ ತಲ್ವಾಂಡಿ ಸಾಬೋ ಎಂಬ ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಯಲ್ಲಿ ಹರ್ಮನ್ದೀಪ್ ತನ್ನ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಇದೀಗ ಸುದ್ದಿಯಲ್ಲಿದ್ದಾರೆ. ಅದು ಯಾವುದೇ ತರಬೇತಿ ಇಲ್ಲದೆ ನೀಟ್ ಪರೀಕ್ಷೆಯಲ್ಲಿಯೇ ಉತ್ತೀರ್ಣರಾಗಿದ್ದು ಗಮನಾರ್ಹದ ಸಂಗತಿ. ತಲ್ವಾಂಡಿ ಸಾಬೋದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರೋ ಮಿರ್ಜಿಯಾನಾ ಎಂಬ ಗ್ರಾಮದವರಾದ ಹರ್ಮನ್ದೀಪ್ ಸಾರಿಗೆ ಮತ್ತು ಶೈಕ್ಷಣಿಕ ಸೌಲಭ್ಯಗಳ ಕೊರತೆಯ ಹೊರತಾಗಿಯೂ ನೀಟ್ನಂತಹ ಕಠಿಣ ವೈದ್ಯಕೀಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಇಡೀ ರಾಜ್ಯಕ್ಕೆ ಮಾದರಿ. ಸಮರ್ಪಣಾ ಮನೋಭಾವ, ಕಠಿಣ ಪರಿಶ್ರಮ, ನಿರಂತರ ಓದು ಹಾಗೂ ಸಾಧಿಸುವ ಛಲ ಇದ್ರೆ ಏನನ್ನಾದರೂ ಸಾಧಿಸಿ ತೋರಿಸಬಹುದು ಅನ್ನೋದಕ್ಕೆ ಹರ್ಮನ್ದೀಪ್ ಸಾಕ್ಷಿ ಅಂತ ಸ್ಥಳೀಯರು ಆತನ ಪ್ರತಿಭೆಯನ್ನ ಕೊಂಡಾಡ್ತಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹರ್ಮನ್ದೀಪ್ ತಾನು ಅನುಭವಿಸಿದ ಕಷ್ಟಗಳು, ಓದುತ್ತಿದ್ದ ಕ್ರಮ, ಕಟ್ಟಿಕೊಂಡಿದ್ದ ಕನಸುಗಳ ಬಗ್ಗೆ ಮಾಧ್ಯಮದವರ ಜೊತೆ ಹಂಚಿಕೊಂಡಿದ್ದಾರೆ. ನನ್ನ ಗ್ರಾಮ ಮಿರ್ಜಿಯಾನಾಗೆ ನೇರ ಬಸ್ ಸೇವೆ ಇಲ್ಲ. ಹಾಗಾಗಿ ನಾನು ಪ್ರತಿದಿನ ಶಾಲೆಗೆ ಸೈಕಲ್ನಲ್ಲಿ 20 ಕಿಲೋಮೀಟರ್ ಪ್ರಯಾಣ ಬೆಳೆಸಬೇಕಿತ್ತು. ಪ್ರತಿದಿನ 20 ಕಿಲೋಮೀಟರ್ ದೂರದಲ್ಲಿರುವ ತಲ್ವಾಂಡಿ ಸಾಬೋದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ವೃತ್ತಿ ಜೀವನ ಮಾಡೋ ಕನಸನ್ನ ಕಂಡಿದ್ದೆ. ನನ್ನ ಶಿಕ್ಷಕರ ಮಾರ್ಗದರ್ಶನ ನನ್ನನ್ನು ಪ್ರೇರೇಪಿಸಿತು. ನನ್ನ ಆನ್ಲೈನ್ ತಯಾರಿ, ವಿದ್ಯಾರ್ಥಿ ವೇತನ ಮತ್ತು ಲ್ಯಾಪ್ಟಾಪ್ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಈಗ ನಾನು ಉತ್ತಮ ವೈದ್ಯಕೀಯ ಸಂಸ್ಥೆಯಲ್ಲಿ ಪ್ರವೇಶ ಪಡೆದಿದ್ದು ವೈದ್ಯನಾಗೋ ಮೂಲಕ ಸಾರ್ವಜನಿಕರ ಸೇವೆಗಾಗಿ ಬಯಸುತ್ತಿರುವೆ ಅಂತ ಹರ್ಮನ್ದೀಪ್ ಹೇಳಿಕೊಂಡಿದ್ದಾರೆ. 12ನೇ ತರಗತಿಯ ಫಲಿತಾಂಶದ ವೇಳೆ ನಾನು ವಿದ್ಯಾರ್ಥಿ ವೇತನವಾಗಿ ಪಡೆದ ಲ್ಯಾಪ್ಟಾಪ್ ಮೂಲಕ ಪ್ರತಿದಿನ 6 ಗಂಟೆಗಳ ಕಾಲ ಆನ್ಲೈನ್ನಲ್ಲಿ ಅಧ್ಯಯನ ಮಾಡ್ತಿದ್ದೆ. ಅದರ ಹೊರತಾಗಿ ನಾನು 8 ಗಂಟೆಗೂ ಹೆಚ್ಚು ಕಾಲ ಓದ್ತಿದ್ದೆ. ನಿತ್ಯ ಒಟ್ಟು 14ರಿಂದ 15 ಗಂಟೆ ಓದ್ತಿದ್ದೆ. ಅದೇ ಓದು ಇದೀಗ ನೀಟಿನಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಯಿತು. ಇದರಲ್ಲಿ ನನ್ನ ಕುಟುಂಬ ಮತ್ತು ನನ್ನ ಶಿಕ್ಷಕರ ವರ್ಗ ತುಂಬಾ ಬೆಂಬಲ ನೀಡಿದ್ರು. ನನ್ನ ಕುಟುಂಬದಲ್ಲಿ ಹಾಗೂ ನನ್ನ ಈ ಗ್ರಾಮದಲ್ಲಿ ಮೊಟ್ಟ ಮೊದಲು ವೈದ್ಯನಾಗಿದ್ದು ಬಹುಶಃ ನಾನೇ ಇರಬಹುದು. HMEL ಒದಗಿಸಿದ ಲ್ಯಾಪ್ಟಾಪ್ ಮತ್ತು ಆರ್ಥಿಕ ನೆರವು ಕೂಡ ಮರೆಯುವಂತಿಲ್ಲ. ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಇದು ತುಂಬಾ ಸಹಾಯ ಮಾಡಿತು ಅಂತ ಹರ್ಮನ್ದೀಪ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ತಾನು ಇದಕ್ಕೂ ಮುನ್ನ ನೀಟ್ ಪರೀಕ್ಷೆ ಬರೆದಿದ್ದೆ. ಆದರೆ ಆ ಸಮಯದಲ್ಲಿ ತನ್ನ ರ್ಯಾಂಕ್ 8 ಲಕ್ಷಕ್ಕಿಂತ ಹೆಚ್ಚಿತ್ತು. ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ 2ನೇ ಸಲ 2000ನೇ ರ್ಯಾಂಕ್ ತಲುಪಿದೆ ಅಂತ ಹರ್ಮನ್ದೀಪ್ ಹೇಳಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆ ಹೊರತು ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಕೊರತೆ ಇಲ್ಲ. ಹರ್ಮನ್ದೀಪ್ಗೆ ಮೊಬೈಲ್ ಫೋನ್ ಮೂಲಕವೇ ಕಲಿಸಲಾಗ್ತಿತ್ತು. ಪೋಷಕರು ತಮ್ಮ ಚಿಂತನೆಗಳನ್ನು ಬದಲಾಯಿಸಿಕೊಳ್ಬೇಕು. ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು. ಹರ್ಮನ್ನಂತಹ ಮಕ್ಕಳು ನಮ್ಮ ಶಾಲೆ ಅಷ್ಟೇ ಅಲ್ಲದೆ ಜಿಲ್ಲೆ ಮತ್ತು ದೇಶಕ್ಕೂ ಹೆಮ್ಮೆಯ ವಿದ್ಯಾರ್ಥಿ. ಶಿಕ್ಷಕರಾಗಿ ಅಂತಹ ಮಕ್ಕಳು ತಮ್ಮ ಕಠಿಣ ಪರಿಶ್ರಮದಿಂದ ನೀಟ್ನಂತಹ ಕಠಿಣ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದಾಗ ನಮ್ಮ ಜೀವನ ಯಶಸ್ವಿಯಾಗುತ್ತೆ ಅಂತ ಹರ್ಮನ್ದೀಪ್ಗೆ ಪಾಠ ಮಾಡಿದ ಶಿಕ್ಷಕಿ ಹರ್ಜೋತ್ ಕೌರ್ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಹರ್ಮನ್ದೀಪ್ 15ರಿಂದ 16 ಗಂಟೆಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡೋ ಮೂಲಕ ಈ ಹಂತವನ್ನ ತಲುಪಿದ್ದಾರೆ. ಶಾಲೆಯ ಸಂಪೂರ್ಣ ಸಿಬ್ಬಂದಿ ಅವರನ್ನ ಈ ಹಂತಕ್ಕೆ ಕೊಂಡೊಯ್ಯುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಕೆಲವು ಪೋಷಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಲ್ಲಿ ಓದಿಸಿದ್ರೆ ಉತ್ತಮ ಅಂತ ಗ್ರಹಿಕೆಯಲ್ಲಿದ್ದಾರೆ. ಆದರೆ ಅಂಥವರು ಅದರಿಂದ ಹೊರಬರಬೇಕು. ಇದೇ ತಲ್ವಾಂಡಿ ಸಾಬೋದ ಸರ್ಕಾರಿ ಹಿರಿಯ ಮಾಧ್ಯಮಿಕ ಶಾಲೆಯಲ್ಲಿ ಹರ್ಮನ್ದೀಪ್ 2ನೇ ಸ್ಥಾನ ಮತ್ತು ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾನೆ. ಅವರ ಪ್ರತಿಭೆ ಗುರುತಿಸಿ HMEL ಅವರಿಗೆ 65,000 ರೂಪಾಯಿ ವಿದ್ಯಾರ್ಥಿ ವೇತನ ಮತ್ತು ಲ್ಯಾಪ್ಟಾಪ್ ನೀಡಿತು. ಇದರಿಂದಾಗಿ ಅವರು ಉನ್ನತ ಶಿಕ್ಷಣದ ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯ ಆಯಿತು. ಇದೇ ಲ್ಯಾಪ್ಟಾಪ್ ಸಹಾಯದಿಂದ ಅವರು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಶಿಕ್ಷಕಿ ಹರ್ಜೋತ್ ಕೌರ್ ಹೇಳಿಕೊಂಡಿದ್ದಾರೆ.